ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ನೀವು ಬೆಳಿಗ್ಗೆ ಎದ್ದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿನ್ನೋ ಬಾಳೆಹಣ್ಣು ನಿಜಕ್ಕೂ ಸುರಕ್ಷಿತನ ಅಥವಾ ಹಣ್ಣಿನ ಹೆಸರಲ್ಲಿ ವಿಷ ಕುಡಿತಿದ್ದೀರಾ? ಹೌದು, ನಾವು ದಿನನಿತ್ಯ ತಿನ್ನೋ ಬಾಳೆಹಣ್ಣಿಗೂ ನಕಲಿ ಬಣ್ಣ ಬಳಿದು ಕೆಮಿಕಲ್ನಿಂದ ಹಣ್ಣು ಮಾಡಿ ಸಾರ್ವಜನಿಕರ ಜೀವದ ಜೊತೆ ಆಟವಾಡ್ತಿರೋ ಕರಾಳ ದಂಧೆ ಉಡುಪಿಯಲ್ಲಿ ಬಯಲಾಗಿದೆ. ಬೆಳ್ಳಂಬೆಳಗ್ಗೆ ಗೋದಾಮುಗಳ ಮೇಲೆ ದಾಳಿ ನಡೆದಿದ್ದು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಬಾಳೆಹಣ್ಣಿಗೆ ಏನೆಲ್ಲ ಕೆಮಿಕಲ್ ಹಾಕ್ತಿದ್ರು? ಇಲ್ಲಿದೆ ನೋಡಿ ಸಂಪೂರ್ಣ ವರದಿ. ಉಡುಪಿ ತಾಲೂಕಿನ ಅಲೆವೂರು ಗ್ರಾಮದ ಕೆಂತೂರು ಹಾಗೂ ಮಣಿಪಾಲ ಸಮೀಪದ ದುಗ್ಲಿ ಪರಿಸರದಲ್ಲಿ ಬಾಳೆಹಣ್ಣಿನ ಹೆಸರಿನಲ್ಲಿ ಕರಾವಳಿ ಜನರಿಗೆ ನಿಧಾನವಾಗಿ ವಿಷ ಉಣಿಸುತ್ತಿದ್ದರು. ಖಚಿತ ಮಾಹಿತಿಯ ಮೇರೆಗೆ ಕುಂದಾಪುರ ಉಪವಿಭಾಗಾಧಿಕಾರಿ ರಶ್ಮಿ ಎಸ್ಆರ್ ನೇತೃತ್ವದ ತಂಡ ಬೆಳ್ಳಂಬೆಳಗ್ಗೆ ಏಕಾಏಕಿ 3 ಪ್ರಮುಖ ಗೋದಾಮುಗಳ ಮೇಲೆ ಮಿಂಚಿನ ದಾಳಿ ನಡೆಸಿದ. ದಾಳಿ ವೇಳೆ ಅಧಿಕಾರಿಗಳು ಅಲ್ಲಿ ಕಂಡ ದೃಶ್ಯ ನೋಡಿ ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಾರೆ. ಹಸಿರು ಬಾಳೆಕಾಯಿಗಳನ್ನು ಕೃತಕವಾಗಿ ಹಳದಿ ಬಣ್ಣಕ್ಕೆ ತಿರುಗಿಸಲು ಹಾನಿಕಾರಕ ರಾಸಾಯನಿಕಗಳನ್ನು ಬಳಸಲಾಗುತ್ತಿತ್ತು. ಅಷ್ಟೇ ಅಲ್ಲದೆ ಹಣ್ಣುಗಳು ಫ್ರೆಶ್ ಆಗಿ ಕಾಣಲಿ ಅಂತ ಕೃತಕ ಬಣ್ಣಗಳನ್ನು ಸಿಂಪಡಿಸಲಾಗಿತ್ತು. ಸ್ಥಳದಲ್ಲಿದ್ದ ಬಣ್ಣದ ಡ್ರಮ್ಗಳು, ರಾಸಾಯನಿಕ ಸಿಂಪಡಿಸುವ ಉಪಕರಣಗಳು ಹಾಗೂ ಸಾಗಾಣಿಕೆಗೆ ಬಳಸುತ್ತಿದ್ದ ವಾಹನಗಳನ್ನು ಅಧಿಕಾರಿಗಳು ತಕ್ಷಣವೇ ಜಪ್ತಿ ಮಾಡಿದ್ದಾರೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 5,000 ಕೆಜಿ ನಕಲಿ ಬಣ್ಣ ಹಚ್ಚಿದ ಬಾಳೆಹಣ್ಣುಗಳನ್ನು ವಶಕ್ಕೆ ಪಡೆಯಲಾಗಿದ್ದು, ಇದರ ಅಂದಾಜು ಮೌಲ್ಯ ಬರೋಬ್ಬರಿ 4 ಲಕ್ಷ ರೂಪಾಯಿ. ತಹಶೀಲ್ದಾರ್ ಗುರುರಾಜ್, ಆರೋಗ್ಯ ಪರಿವೀಕ್ಷಣಾಧಿಕಾರಿ ವಿವೇಕ್ ತಿರುಮಲ ಹಾಗೂ ಆಹಾರ ನಿರೀಕ್ಷಕರಿದ್ದ ಈ ತಂಡವು ತಪ್ಪಿತಸ್ಥರ ವಿರುದ್ಧ ಈಗ ಎಡಿಸಿ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿದೆ. ಆರೋಗ್ಯಕ್ಕೆ ಮಾರಕವಾಗಿರೋ ಇಂಥ ನಕಲಿ ಹಣ್ಣು ಮಾರುವ ಅಕ್ರಮ ದಂಧೆಕೋರರಿಗೆ ಪೊಲೀಸರು ಮತ್ತು ಆಹಾರ ಇಲಾಖೆ ಶಾಕ್ ನೀಡಿದ್ದು, ಸಾರ್ವಜನಿಕರು ಹಣ್ಣುಗಳನ್ನು ಕೊಳ್ಳುವಾಗ ಎಚ್ಚರಿಕೆಯಿಂದ ಇರಲು ಸೂಚಿಸಲಾಗಿದೆ. ಇದೆಲ್ಲಿಂದ ಬಂದದ್ದು ಬೌಲ್? ನೀವೆಲ್ಲ ಆಗ ನಂಗೆ ಹೇಳಿದ್ದು ನಾವು ಇದು ಮತ್ತೆ ಹಾಕ್ಬೇಕು ನಿಮ್ಗೆ. ಯಾಕೆ ಬೇಕಿದ್ದೆಲ್ಲ ನಿಮ್ಗೆ? ನೀವು ಅಷ್ಟು ಕರೆಕ್ಟ್ ಆಗಿ ಮಾಡುವವರಾದ್ರೆ ಇದರ ಅವಶ್ಯಕತೆ ಏನಿದೆ? ಯಾರಿಗೆ ಫೋನ್ ಕಟ್ ಮಾಡಪ್ಪ. ಅಷ್ಟು ಸಾಚಂತರ ಮಾತಾಡಿದ್ರಲ್ಲ, ನಾವು ಯಾವ್ದು ಮಾಡುದು ಮತ್ತೆ ಇದೆಲ್ಲ ಯಾಕೆ ಬೇಕು? ಎಲ್ಲ ಗಾಡಿಗೆ ಕೀ ತೆಗೆದುಕೊಂಡು ಎಲ್ಲ ನನ್ನ ಗಾಡಿಗೆ ಕೀ ಇಸ್ಕೊಂಡು ಬಾಡಿಗೆ ಆದ್ರೂ ಫುಡ್ ಲೈಸೆನ್ಸ್ ಇದೆಯಾ ಗಾಡಿಗೆ? ಏನಾಯ್ತು? ನಾನು ಸೀಸ್ ಮಾಡ್ತಾ ಇದ್ದೀನಿ, ನನಗಿದೆ ಅಥಾರಿಟಿ. ಬಾಡಿಗೆ ಆದ್ರೆ ನೀನು ಇಂಥದೆಲ್ಲ ಇಲ್ಲಿಗಲ್ ಮಾಡಕ್ಕಿದೆಯಾ? ನೀವಲ್ಲ ಹೇಳಿದ್ದು ನಾವು ಮಾಡುದಿಲ್ಲ ಹೇಳಿದಲ್ಲ ಅವಾಗ. ಇದೆಲ್ಲಿಂದ ಬಂದದ್ದು ಬೌಲ್? ನೀವೆಲ್ಲ ಆಗ ನಂಗೆ ಹೇಳಿದ್ದು ನಾವು ಇದು ಮತ್ತೆ ಹಾಕ್ಬೇಕು ನಿಮ್ಗೆ. ಯಾಕೆ ಬೇಕಿದ್ದೆಲ್ಲ ನಿಮ್ಗೆ? ನೀವು ಅಷ್ಟು ಕರೆಕ್ಟ್ ಆಗಿ ಮಾಡುವವರಾದ್ರೆ ಇದರ ಅವಶ್ಯಕತೆ ಏನಿದೆ? ಯಾರಿಗೆ ಫೋನ್ ಕಟ್ ಮಾಡಪ್ಪ. ಅಷ್ಟು ಸಾಚಂತರ ಮಾತಾಡಿದ್ರಲ್ಲ, ನಾವು ಯಾವ್ದು ಮಾಡುದು ಮತ್ತೆ ಇದೆಲ್ಲ ಯಾಕೆ ಬೇಕು? ಒಮ್ಮೆ ಇದು ರೆಡಿ, ಇದು ಫ್ರೆಶ್ ಇದೆ. ಇದು ಸ್ಪ್ರೇ ಮಾಡುತ್ತಾರೆ. ಕರೆಕ್ಟ್ ಆಗಿ ಇದು ಒಂದೇ ಸಲ ಮಾಡಿದೇವ್ರಿ ನೀವು. ಇದು ಫ್ರೆಶ್ ಇದು ಫ್ರೆಶ್ ಇದೆ. ಅದು ಎರಡು ಓಪನ್ ಮಾಡಿದ್ದು, ಅದು ಇದಕ್ಕೆ ಹಾಕಿ ಡೈಲ್ಯೂಟ್ ಮಾಡೋದು ಸರ್. ಅದು ಇದನ್ನೇ ಹಾಕಿ, ಇಲ್ಲ ಅಂದ್ರೆ ಬಕೆಟ್ ಇದೆ, ಬಕೆಟ್ಗೆ ಹಾಕಿ ಡಿಪ್ ಮಾಡಿದಾಗೆ ಸರ್. ಓಕೆ, ಏನ್ ಮಾಡ್ತಾರೆ? ಅಲ್ಲ ನಾನ್ ನೋಡಿದಲ್ಲ ಈಗ ಇದನ್ನೇ ನೀವೇನ್ ತಿಂತೀರಾ ನಂಗೆ ಬೇಡ, ಉಳ್ದವ್ರಿಗೆ ತಿನ್ನಿಸ್ತೀರಲ್ಲ.
ಈಗಲ್ಲ 20 ವರ್ಷದಿಂದ ಇದೇ ಮಾಡ್ತೀವಿ. 20 ವರ್ಷದಿಂದ ಇದೇ ಮಾಡೋದು ಗೊತ್ತಿದೆ. ಏನ್ ಮಾಡಿದ್ದೀರ 20 ವರ್ಷದಿಂದ? ಲೈನ್ಸ್ ಎಲ್ಲಿಗೆ ಹೋಗ್ತದೆ? ಕಾರ್ಕಳ ಮೂರು. ಕಾರ್ಕಳ ಉದ್ದ ರೂಮ್ ಇದೆ, ಉದ್ದ ರೂಮ್ ಅಲ್ಲಿ ಅದ್ರಲ್ಲಿ ಯಾವ್ದು ಇಲ್ಲ. ಅಲ್ಲಪ್ಪ, ಯಾವ್ದಿಲ್ಲದಿದ್ರೆ ಬಾಟಲ್ ಮತ್ತೆ ಇದು ಹಾಕಿತ್ತಲ್ಲಿ. ಈಗ ನೀವು ಇಲ್ಲ ಅಂತ ಹೇಳಿದ್ರೆ ಅದು ಹೇಗಿದ್ರೆ ನಾವು ಸ್ಯಾಂಪಲ್ ಲ್ಯಾಬಿಗೆ ಕಳಿಸ್ತೇವೆ. ಬಾಟಲ್ಸ್ ಹಾಕಿತ್ತು. ಈಗ ಏನು ಮಾಡಿದ್ರೆ ವಯಸ್ಸು ಬಾಟಲ್ ಇರ್ತೀರಾ? ಅಷ್ಟೊಂದು ನಿಮಗೆ ಮನಸ್ಸಾಕ್ಷಿ ಎಂಬುದಿಲ್ಲ ಅಂತ ಹೇಳಿದ್ರೆ ಏನೋ ಮಾಡಕ್ಕೆ ಇದು ಯಾವುದನ್ನೇ ಅದು ಲೋಡ್ ಮಾಡಿ ಎಲ್ಲಿಗೂ ರೂಟಿಗೆ ಕಳಿಸ್ಲಿಕ್ಕಿಲ್ಲ. ಎಲ್ಲ ಸೀಸ್ ಆಗಿದೆ. ಇಲ್ಲೇ ಇನ್ನು ನಾವು ಹೇಳೋರಿಗೆ ಏನು ಮೂವ್ಮೆಂಟ್ ಮಾಡಬೇಡಿ. ನಿಮ್ಮ ಹತ್ರ ಫುಡ್ ಲೈಸೆನ್ಸ್ ಎಲ್ಲ ಎಲ್ಲಿದೆ? ಲೈಸೆನ್ಸ್ ಟ್ರೇಡ್ ಲೈಸೆನ್ಸ್ ಎಲ್ಲಿದೆ? ಲೈಸೆನ್ಸ್ ಇಲ್ಲದೆ ಹೆಂಗೆ ನೀವು ವ್ಯಾಪಾರ ಮಾಡ್ತೀರಾ? ಲೈಸೆನ್ಸ್ ಮಾಡಿಸಿದ್ದೆ, ರಿನೋವಲ್ ಮಾಡಿ. ಎಲ್ಲಿದೆ ತೋರಿಸಿ. ರೆಸಿಪ್ಟ್ ಇದೆ ಮೇಡಮ್, ಬೇರೆ ಎಂತದೂ ಇಲ್ಲ. ಯಾವುದು ತೋರಿಸಿ? ನಿಮ್ದು ಏನು ಲೈಸೆನ್ಸ್ ಇದೆ ತೋರಿಸಿ. 500 ಬೇರೆ ಎಂತದೂ ಇಲ್ಲ. ಇದು ಮಾಡ್ತಿದ್ದೀರಾ ಬಿಸ್ನೆಸ್ ಮಾಡ್ತಿದ್ದೀರಾ. ಜನ ಎಲ್ಲ ಇಲ್ಲಿ ನಿಮಗೆ ಕ್ಯಾನ್ಸರ್ ಎಲ್ಲ ಇದಾಗಬೇಕಾ? ಹೌದು, ಬೇರೆ ಹೇಳ್ತಾನೆ ನೋಡಿ. ಜೀವನದಲ್ಲಿ ಒಂದ್ಸಲ ಮಾಡಿಯಪ್ಪ, 10 ಸಲ ಮಾಡಿ, ಅದು ಎಷ್ಟು ಜನದಕ್ಕೆ ಇದಾಗ್ತದೆ. ನಿಮ್ಗೆ ಗೊತ್ತಿದೆ ತಪ್ಪ ಅಂದಾಗ ನಮ್ಗೆ ಅದೇ ಹೇಳ್ತೀರಾ. ಎಲ್ಲ ಇದು ಮಾಡಿ ಇದರಲ್ಲಿ 3 ಮಾಡಿದ್ದೀನಿ. ತಪ್ಪು ಮಾಡಿದೀರ ಅಂತ ಹೇಳ್ತಿದ್ದಾಗ ನಿಮ್ಮ ಮನಸ್ಸಾಕ್ಷಿ ಹೋಗ್ತದ? ಜನ ಇವತ್ತು ಮಾತ್ರ ಮಾಡಿದ್ ಹೇಳುದು, ಇಲ್ಲದ್ರೆ ಮಾಡ್ತಾ ಇರ್ಲಿಲ್ಲ ಅಂತ. ಸಡನ್ ಆಗಿ ಇವತ್ತು ನಾವು ಬರುವಾಗ ನೀವು ಕೆಮಿಕಲ್ಸ್ ಹಾಕಿದ್ರಿ. ಇಲ್ಲ, ಯಾವ್ದು ಒಂದು ಕಾಯಿ ಕೆಮಿಕಲ್ಸ್ ಮತ್ತೆ ಅಲ್ಲಿ ಅದಕ್ಕೆ ಇಟ್ಟಿದ್ದೀರಾ? ಕಾಯಿ ಸ್ಟಾಕ್ ಅಲ್ಲ, ಕಾಯಿ ಸ್ಟಾಕ್ ಕಾಯಿ ಅಲ್ಲಿ ಸ್ಟಾಕ್ ಇಟ್ಟಿದ್ದೀರಾ? ಅದು ಮಣ್ಣೆಲ್ಲ ಚೆಂಡಿ ಆಗಿದ್ದಾರೆ, ನೆಲ ಎಲ್ಲ ಚೆಂಡಿ ಆಗಿದ್ದಾರೆ, ಕಾಯಿ ಸ್ಟಾಕ್ ಬೇಕಾದ್ರೆ ಪರೀಕ್ಷೆ ಮಾಡಿ ಒಂದು ಬರ. ಇಲ್ಲ, ನಾವು ಸ್ಯಾಂಪಲ್ ತಗೊಳ್ತೇವೆ. ನೀವೇ ಹೋಗ್ತೀರ. ಇದ್ರಲ್ಲಿ ಯಾವ್ದು ಒಂದು ಕಾಯಿ ಶಾಂಪಲ್ ತಗೊಂಡು ಚೆಕ್ ಮಾಡಿ ಒಂದು ಕಾಯಿ ಸರ್, ಅದು